ಹೇಳಿದೆ ನಾನು, ಕರೆಕ್ಟಾಗಿ ಹೇಳಕತ್ತೀನಿ. ಇಲ್ಲೋಡ, ಈ ರೀತಿ ಮಾತಾಡಿದ್ರೆ ನೀನು ಏನಕ್ಕೆ ನನ್ನ ಕಡೆ ಗೊತ್ತಿಲ್ಲ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಆಕಿ ಇನ್ನೊಂದು ಮನೆ ಮದುವೆ ಮಾಡ್ಕೊಂಡು ಹೋಗಕ್ಕೆ ನನ್ನ ಆಕಿ ನಡುವೆ ಏನೂ ಇಲ್ಲ. ಸುಮ್ಮನೆ ಇಲ್ಲ ಬರೋದನ್ನ ಈ ರೀತಿ ನೀನು ಹುಟ್ಟು ಹಾಕ್ಬೇಡ ಅಂತ ಹೇಳ್ತಾ ಇದೀನಿ. ಅವ್ರವ್ರ ಗಂಡ ಹೆಂಡತಿ ಮಾತಾಡಿ ಬಗೆಹರಿಸ್ಕೊಲಿ. ಏನ್ ನಡೆಯಕತ್ತಿಲ್ಲ, ಯಾಕೆ ಹಿಂಗ್ ಬಾಯ್ ಮಾಡಕತ್ತೀರಿ? ಆಗ್ಬಾರ್ದಾಗೈತ್ರಿ ಅತ್ಯಾರ, ಸಿಗಬೇಕಾಗಿ ನ್ಯಾಯ ಕೇಳಿದ್ರೆ ಹಿಂಗ್ ಮಾತಾಡಕತ್ತಾರ್ರಿ ಇವ್ರು. ಅಲ್ರಿ ಅತ್ಯಾರ, ಅಕ್ಕಿ ಕೂಟ ಅಲ್ಲೇ ಬೇಲಿ ಸಾಲೇ ನಿಂತ್ಕೊಂಡು ಕುಚ್ 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 ಮಾತಾಡೋ ಕೆಲಸ ಏನಿತ್ತು ಇವ್ರದ್ದು? ನಾನು ಹಂಗಂದ್ರೆ ಇವ್ರಿಗೆ ಹಂಗಾರೆ ಇನ್ನ ಬೇಕಿ ಕುಟ್ಟಿ ಇವ್ರು ಮದುವೆ ಆದ್ಮೇಲೆ ಕುಲು 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 ಅಂತ ಮಾತಾಡ್ಬೋದು, ನಾ ಮಾತಾಡ್ಬಾರ್ದನ? ನಾನು ಮಾತಾಡ್ತೇನೆ ನಿನ್ ಮೇಲೆ ಹಂಗಾರೆ. ಏ ಬಾಯ್ ಮುಚ್ಚ ಅರಿಸ್ಟ್ ಗೇಡಿ, ಏನ್ ನನ್ನ ಮಂತೆ ಮರ್ಯಾದೆ ತೆಗಿಯಾಕ ಜೋಡಾಗಿ ಹಡಿಬಿಟ್ಟಿ ಬಾಯಿ ಮುಚ್ಚಿದಿ ಚಲೋ ಆತಿ. ನಾನು ಚಪ್ಪಲ ತಗೋತೀನಿ ಮತ್ತೆ ಹಂಗ ಅಲ್ಲ. ಅತ್ತಿಯರ್ ಬರ್ಮಟ ತಡಿ ತಡಿ ಅಂದ್ರೆ ಪುರ್ಸತ್ತಿಲ್ದ ಅವ್ನು ಕುಟ್ಟು ಒದರಾಡ್ಕೊಂಡು ನಿಂತೇನು? ಒಂದ್ ಬೆಳಗಿನ ಜಗಳ ಮಾಡಕತ್ತಿ ಅವ್ನು ಕುಟ್ಟು ನೆಮ್ಮದಿ ಇಲ್ದಂಗ. ಹೇಳಾಕತ್ರು ಕೇಳವಲ್ಲ ಒಂದ್ ಈಟಾರ ನೀನು? ಕೇಳಾಕ ಏನೈತಿ? ಮಾಡ್ಬಾರ್ದು ಮಾಡಕತ್ತಾರ, ಕಣ್ಣಿದ್ರಿ ಕಾಣಕತ್ತೈತಿ, ನೋಡ್ಕೊಂಡು ಸುಮ್ಮನೆ ಇರ್ಬೇಕನ್ನ ಹೊಳ್ಳೆ ನಾನು. ಏನಾಗ್ಬಾರ್ದಾಗೈತಿ? ಸುಳ್ಸುಳ ಯಾಕೆ ಏನೋ ಆತು ಅಂತ ಚೀರ್ತಾ ಅದಿ. ಏನೂ ಆಗಿಲ್ಲ ಯವ್ವ. ಆಕಿ ನನ್ನ ಜೊತೆಗೆ ಮಾತಾಡಿದ್ಲಲ್ಲವ, ಎರಡನೇ ಮದ್ವಿ ಮಾಡ್ಕೊ ಅಂದ್ಲಕಿ ನನ್ನ. ಅಷ್ಟು ಈಗ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದಾಳ. ನಾ ಆಕಿಗೆ ತಿಳಿಸಿ ಹೇಳಿದೆ, ಹಂಗೆಲ್ಲ ಮಾಡ್ಕೊಳಕ್ ಆಗಂಗಿಲ್ಲ, ನಾ ಮಾಡ್ಕೊಳ್ಳೋದಿಲ್ಲ ಅಂದಿದ್ದಕ್ಕೆ ಪಾಪ ಸುಮ್ಮನಾದ್ಲವ ಆಕಿ. ಈಕಿ ನೋಡಿದ್ರೆ ಈ ನಮ್ನಿ ಮಾತಾಡ್ತಾಳೆವ. ಇಲ್ಲೋಡ, ಆಜು ಬಾಜು ಮಂದಿ ನಿಂತು ನೋಡುವಂಗ ಏನ ಹಿಂಗ ಇದು ಮಾಡಕತ್ತೀರಿ ನೀವು? ಒಳಗ್ ನಡ್ರಿ, ಒಳಗ್ ನಡ್ರಿ. ಏನಿದ್ದು ರೂಮ್ನೆ ಮಾತಾಡೋಣ, ಒಳ್ಳಾಡ್ರಿ. ಅಲ್ಲೋಡ, ನಿಮ್ಮ ಅಪ್ಪನ ಮರ್ಯಾದೆ ಕತಿ ಒಳಗಡೆ. ನಾನು ಒಳಗ್ ಹೋಗುದಿಲ್ಲ. ನಡಿತೀರ ಜಡಿಸೋದಿಲ್ಲ ನಿನಗ? ನಡಿ. ಅಯ್ಯೋ ಅತ್ತಿಯರು ಒಂದ್ ಬೆಳಗಿಂದ ಹಿಂಗ ಜಗಳ ಮಾಡತ್ತಾರ್ರಿ. ಯವ್ವಾ ದೇವ್ರೆ, ನಾ ಯಾಕಾರ ಹೋದ್ನಿ ಏನಾಗ್ತಾಗ? ನಾನು ಹಂಗಾರೆ ಇವ್ರದಿಲ್ಲ ಮುಗಿತೈತೆ ಅಂತ ಮಾಡಿದ್ದೆ, ಇವ್ರು ಇಷ್ಟು ಜಗಳ ಮಾಡ್ತಾರಂತ ನನಗೂ ಗೊತ್ತಾಗ್ಲಿಲ್ಲವಾ. ಹತ್ಲಿ 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 ಬೆಂಕಿ ಎಟ್ಟಿರ್ಬೇಕು ನೀವೆಲ್ಲರೂ ಸೇರಿ. ನಾ ಬೇಡ ಅಂತ ಬಡ್ಕೊಂಡೆ ಆ ಹುಡುಗಿನ ತಂದು ಕಟ್ಟದ, ಆಕಿನೇ ಮದುವೆ ಮಾಡ್ಕೊಂಬಂದ್ರಿ. ನಾ ಕೆಲ್ಸಕ್ಕೆ ಹೋಗ್ಬೇಕಂತ ಎಷ್ಟು ಆಸೆ ಪಡಾತೀನಿ, ನನ್ನ ಕೆಲ್ಸಕ್ಕೆ ಕಳಿಸ್ವಲ್ರಿ. ಒಂದ ಎರಡ ನೀವು ಮಾಡೋದು ಆಗ್ಬೇಕು, ನಿಮ್ಗೆ ಆಗ್ಬೇಕು. ನೀನು ಇನ್ನೊಬ್ಬವನ್ನ ಪ್ರೀತಿ ಮಾಡಿ ಮುಚ್ಚಿಟ್ಟು ನನ್ನ ಮದುವೆ ಮಾಡ್ಕೊಂಡಿ, ಇದು ತಪ್ಪಲ್ಲನ? ಇದು ತಪ್ಪಲ್ಲ ಅಂದ್ರೆ ನಾನು ಬರೀ ಮಾತಾಡಿದ್ ನಿನಗೆ ಸಿಟ್ಟು ಬರ್ತೈತಿ. ನಾನು ಪ್ರೀತಿ ಮಾಡಿದ್ರು ಬಾಯಿ ಬಿಟ್ಟು ಹೇಳೇನಿ, ಪ್ರೀತಿ ಮಾಡೇನಿ ಅಂತೇಳಿ ಏನ ಬಾಯಿ ಬಿಟ್ಟು ಹೇಳೇನಿ, ಅದಕ್ಕೆ ತಕ್ಕ ಎಲ್ಲ ಅನುಭವಿಸೇನಿ. ನಾ ಗಂಡಸನು ಹೌದು, ನಾ ಮದ್ವಿ ಮಾಡ್ಕೊಂಡೇನಿ ನಿನ್ನ. ನೀನು ಇನ್ನೊಂದು ಹುಡುಗನ್ ಪ್ರೀತಿ ಮಾಡೋದಲ್ದ ಅದಾತ ಮದ್ವಿ ಮಾಡ್ಕೊಂಡ್ಮ್ಯಾಗಾರ ಸುಮ್ಮನೆ ಇರೋ ಬದ್ಲಿ ಫೋನ್ ಬರಾತಾವಲ್ಲ ನಿನ್ ಫೋನಿಗೆ. ನಾನು ಏನಾರ ಕೇಳೇನಿ, ಅದಕ್ಕೆ ಕೇಳಿದಾಗ ನನ್ನ ಫ್ರೆಂಡ್ ಅಂದಿ, ನಾ ಏನಾರ ಕೇಳಿದ್ನೆ ನಿನ್ನ? ನಾನೇನು ಮಾತಾಡ್ತಿದ್ದಿಲ್ಲ, ಫೋನ್ ಬರ್ತಿತ್ತ, ಬಂದ್ರು ನಾನು ಕಟ್ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು, ನಾನು ನಿನ್ನ ಪ್ರೀತಿ ಮಾಡ್ತಿದ್ನಲ್ಲ ಅಂತ ಬಾಯ್ ಬಿಟ್ಟ ಹೇಳೇನಿ. ನೀವು ಇವತ್ತೇನ್ ಅಕ್ಕಿ ಜೊತೆ ಕುತ್ಕೊಂಡು ಮಾತಾಡಿರಲ್ಲ, ಏನೇನ್ ಮಾತಾಡಿರಿ ಯಾರ್ಯಾರಿಗೆ ಗೊತ್ತು? ಏನೇನ್ ನಡ್ದತಿ ನಿಮ್ಮಿಬ್ರ ನಡಕ? ನೀವ್ ಹಂಗಾರ ಹಿಂಗ ಮುಂದುವರ್ಕೊಂಡು ಹೋಗೋರು ಅಲ್ಲ. ಒಂದ್ ಹುಡುಗಿ ಐಕಿ ಎರಡನೇ ಮದ್ವಿ ಮಾಡ್ಕೋತೀರ ನನ್ನ ಕೇಳ ಅಂದ್ಮೇಲೆ ನೀವು ಮಾಡ್ಕೋಬಹುದು, ಹೇಳಕ್ಕಾಗಲ್ಲ. ಎಷ್ಟಾದ್ರೂ ಹುಡುಗಲ್ಲ, ಸಿಕ್ರೆ ಕೇಳ್ಯಾರ ಸಿಗ್ಬಾರ್ದು ಹೆಣ್ಮಕ್ಳು ಅಂತೇಳಿ ಹೂ ಅಂತ ಒಪ್ಕೊಂಡ್ರೆ ನಾನೇನ್ ಮಾಡ್ಲಿ ಅವಾಗ? ಏನ್ ಮಾಡ್ಲಿ? ಏಯ್ ಮುಚ್ಚ ಬಾಯ್. ನನ್ನ ಮಗಗ ಆ ಸಂಸ್ಕೃತಿ ನಾ ಕಲ್ಸಿಲ್ಲ. ಹಂಗಿದ್ದಿದ್ರೆ ನನ್ನ ಮಗ ಇರೋಡಿಲೆ ಅವ್ ಯಾವತ್ತ ಅಕ್ಕಿನ ಮದುವೆ ಮಾಡ್ಕೊಂಡಿರ್ತಿದ್ದ. ನಾನು ಅವ್ರ ಅಪ್ಪ ಹೇಳಿದ ಒಂದ ಮಾತಿಗೆ ಮರ್ಯಾದೆ ಕೊಟ್ಟು ಆಕಿ ಬ್ಯಾಡ ಅಂತ ಬಿಟ್ಟು ಏನ ನಿನ್ನ ಮದುವೆ ಮಾಡ್ಕೊಂಡ. ನಿನ್ನ ಮದುವೆ ಮಾಡ್ಕೊಳಕ್ ನನಗೆ ಮಗ್ ಇಷ್ಟ ಇಲ್ಲ ಅಂದ್ರು ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಮದುವೆ ಮಾಡ್ಕೊಂಡ. ನಮ್ಮ ಗೊತ್ತೈತಿ ನಿನಗೆ? ಬಾಯಿ ಕೊಟ್ಟ ದೇವ್ರ ಅಂತೇಳಿ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ. ಏನೋ ಆಗೈತಿ ಇಷ್ಟಕ್ಕೂ ಅವೇನ ಆಕಿ ಕುಟುಂಬ ಮಾತಾಡಕ್ ಹೋಗಿದ್ದಿಲ್ಲ. ಅವ ಕಿರಣ ಅದನಲ್ಲ, ಅವ ಇವರು ಮಾತಾಡತ್ತಿದ್ರಂತ. ನಿಂತ್ಕೊಂಡು ಮಾತಾಡೋತ್ನಿ ಇವ್ ಹಂಗ ನಮ್ಮ ತಡದ ಕಡೆ ಹೋಗ್ಯಾನ. ಮತ್ತೆ ಅವ್ರದ್ದು ಅಲ್ಲೇ ಐತಲ್ಲ ಪಾಲ್ಗಡೆ ಆಗಿದ್ದು, ಹಂಗಾಗಿ ಅವನು ಆಕಿನ ಅಲ್ಲೇ ಬಂದಾಳ ಅಷ್ಟೇ. ಇದ್ರ ಬೆಟ್ಟಗ್ಯಾರ ಏನೋ ಆರಾಮದೇನೋ ಯಾವಾಗ ಡಿಸ್ಚಾರ್ಜ್ ಆತ ಕೇಳ್ಯಾನ ಅಷ್ಟೇ, ಏನ ಬೇರೆ ಏನು ಮಾತಾಡಿಲ್ಲ. ಅಲ್ಲ ನೀನು ಇಷ್ಟೆಲ್ಲ ಸಿಟ್ಟಿನ್ಯಾಗ ನಿನ್ನ ಬಗ್ಗೆ ಬಾಯ್ ಬಿಟ್ಟಲ್ಲ, ಅದೇ ನಮಗೆ ಅರಗಿಸ್ಕೊಳಕ್ ಆಗೋಲ್ತ. ಇಲ್ಲೋಡವಿ, ನಿನ್ ಜೀವನ ಹಾಳು ಮಾಡ್ಕೋತಿ. ಬಂಗಾರದಂತ ಜೀವನ ಐತಿ. ಅವ್ ಯಾವನ್ನ ಪ್ರೀತಿ ಮಾಡಿದ್ದಲ್ಲ ಏನ ಅವ್ ಸರಿ ಇಲ್ಲ ಹೇಳೋದ್ ಕೇಳು, ಅವನ್ನ ಬೆನ್ನತ್ಕೊಂಡು ಹೋದಿ ಜೀವನ ಹಾಳು ಮಾಡ್ಕೋತಿ. ಅಕ್ಕ, ನಾನೇನು ಅವನ್ನ ಬೆನ್ನತ್ಕೊಂಡು ಈಗ ಹೊಂಟಿಲ್ಲ, ಆದ್ರೆ ಈ ಮನೆ ಒಳಗೆ ನಂಗೆ ಇರಕ್ಕೆ ಇಷ್ಟ ಇಲ್ಲಕ್ಕ. ನನ್ನ ಕಪಾಳ ಕೊಡ್ದಾರ, ಅಕ್ಕಿ ಸಲುವಾಗಿ ನಾನು ಹೊಡೆದ್ರಿ ಇವರು. ಏನ ಇಂಥವ್ರ ಮನೆ ಒಳಗೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ನನಗೆ ಇಷ್ಟ ಇಲ್ಲಕ್ಕ. ನಾನು ಒಲ್ಲಂದೆ ನಿನಗ. ನೀನು ಅವ್ವ ಇಬ್ರು ಸೇರಿ ಬಲವಂತ ಮಾಡಿ ಮದುವೆ ಮಾಡಿದ್ರಿ. ನಾನು ಹೋಗ್ಲಿ ಬಿಡ ಅಂತೇಳಿ ಒಪ್ಕೊಂಡು ಮದುವೆ ಮಾಡ್ಕೊಂಡೆ. ನನಗೂ ಆತ್ ಬಿಡು ಹಂಗಾರೆ, ಓಲಿ ನಮ್ಮ ಅಕ್ಕ ನಮ್ಮ ಅಕ್ಕ ಇಬ್ರದ್ದು ಒಳ್ಳೇದು ಕೇಳ್ತಾರ ಅಂತೇಳಿ ಬಂದ ದಿನಾನ ಇವ್ರನ್ನ ಪೊಲೀಸರು ಹಿಡ್ಕೊಂಡು ಹೋದ್ರು. 3-4 ದಿನ ಒಬ್ಬಕ್ಕೆ ಜೀವನ ಕಳ್ದೇನಿ. ಏನ ಅವಾಗ ಗೊತ್ತಾಗಿದ್ದು ನನಗೆ ಇವ್ರನ್ನ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ನಾನು ಅಂತೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ ಇವ್ರಿಗೆ ನನ್ನ ಜೊತೆಗೆ ಚಂದಾಗಿ ಇರಾಕ ಆಗೋಲ್ತ. ಎಲ್ಲ ನನಗೆ ಬಾಯ್ ಬಿಟ್ಟು ಹೇಳಕ್ ಆಗೋದಿಲ್ಲ. ಇವ್ರಿಗೆ ನನ್ನ ಹೆಂಡತಿ ಅಂತೇಳಿ ಒಪ್ಕೊಳಕ್ ಆಗೋಲ್ತ. ಅದಕ್ಕೆ ನನ್ನ ಜೊತೆಗೆ ಚಂದ ಜೀವನ ಮಾಡಾತಿಲ್ಲ ಇವ್ರು. ಅಪ್ಪ ಏನ್ ಹೇಳಕತ್ತಾಳಿಕೆ? ಅವ ಅದು ಏನಿಲ್ಲವ, ಈಕಿ ನಾಚಿಕೆ ಮಾನ ಮರ್ಯಾದೆ ಈಕಿಗಿಲ್ಲ ಅಂತಂದ್ರೆ ನನಗೂ ಇಲ್ಲ ಅಂತ ಮಾಡಿಯನ. ನೋಡು, ಆಗಿದ್ದು ಆಗಿ ಹೋಗೈತಿ. ಈಗ ಮದುವೆ ಆದ ಹೆಣ್ಮಗಳು ನೀನು ಅನುಸರಿಸ್ಕೊಂಡು ಜೀವನ ಮಾಡೋದ್ ಕಲಿ. ಇಲ್ಲ ಅತ್ತೆಯರ, ಇವ್ರು ಅಕ್ಕಿ ಕೂಟ್ ಮಾತಾಡತ್ತಾರ ಅಂದ್ಮೇಲೆ ಅಕ್ಕಿಗೆ ಇವ್ರಿಗೆ ಏನೋ ಐತಿ ಕಳ ಸಂಬಂಧ. ಅದಕ್ಕೆ ನನಗೆ ಇವ್ರ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ. ನನ್ನ ಹೆಂಗ್ ಹೊಡೆದ್ರಿ ಇವ್ರು? ತಪ್ಪಾತಂತ ಅವ್ರು ಕೇಳಲಿ ನೋಡೋಣ ಅವಾಗ. ನಾನೇ ಕೇಳ್ಬೇಕ? ನಾ ಕೇಳೋದಿಲ್ಲ. ಬಾಯಿಗೆ ಬಂದಾಗ ಮಾತಾಡ್ದಕ್ಕೆ ನೀನು ನಾನು ಅದಕ್ಕೆ ತಕ್ಕಂಗೆ ಸಿಟ್ಟು ಬಂತು, ಒಂದ್ ಹೊಡ್ತಾ ಹೊಡೆದೇನಿ, ಅದಕ್ಕೆ ತಪ್ಪಾತಂತ ನಾ ಕೇಳಂಗಿಲ್ಲ. ಬೇಕಾದಾಗ ಒಂದ್ ತಕ್ಕ ನಿಮ್ಮಂತರ ಕೂಟ್ ನಂಗೆ ಇರಕ್ಕೆ ಇಷ್ಟ ಇಲ್ಲ. ಏನ ನನ್ನ ಜೀವನ ನಾನು ನೋಡ್ಕೋತೇನೆ.
ಅದು ನಿನ್ನಿಷ್ಟ. ಯಾಕಲ ಏನ್ಲ ಇದೆಲ್ಲ ಜಗಳ ಬ್ಯಾಡ ಅಂತ ಹೇಳಪ್ಪ. ಸುಮ್ನಿರ್ಲಿ. ಒಮ್ಮೆ ಮನಿ ಬಿಟ್ಟು ಹೋದೆ ಅಂದ್ರೆ ಈ ಮನಿ ಒಳಗೆ ನಿನಗೆ ಮತ್ತೆ ಕಿಮ್ಮತ್ ಸಿಗುದಿಲ್ಲ. ಬಂಗಾರದಂತ ಹುಡುಗದನ, ಸಣ್ಣ ವಿಚಾರಕ್ಕೆ ಮನಿ ಬಿಟ್ಟು ಹೋಗಬೇಡ. ನಾನು ಹೆಂಗ್ ಹೊಡೆದ್ರಕ್ಕ ಅವ್ರು? ನಾನು ಕಾಲು ಹಿಡಿದು ತಪ್ಪಾತಂತ ಬಿಡ್ಕೋಬೇಕು. ಕಾಲು ಹಿಡಿಯೋದು ಬೇಡ, ಹೋಗ್ಲಿ. ತಪ್ಪಾತನ್ಲಿ ಅವ್ರು ಹೊಡೆದಿದ್ದು ತಪ್ಪಾತ. ಇನ್ಯಾವತ್ತು ನಿನ್ನ ಕೈ ಮಾಡೋದಿಲ್ಲ. ಏನು ನಂದೇ ತಪ್ಪಿರೋದಂತ ಒಪ್ಕೋಬೇಕು ಅಂದ್ರೆ ಇರ್ತೇನೆ. 3 ದಿನ ಬಾಕಿ ಮಾತು ಕೇಳಿದ್ದೇನೆ. ನೋಡ್ರಿ ಅತ್ತಿಯರ, ಗಂಡ ಎಲ್ಲರ ಹೋಗಿ ತಪ್ಪಾತಂತ ಕೇಳ್ಬೇಕನ? ನನ್ನ ಗಂಡನು ಒಂದೆರಡು ಸಲ ಒಮ್ಮೆ ಹೋಗಿ ಸಿಟ್ಟು ಬಂದಾಗ ಹೊಡೆದಾರಪ್ಪ. ಹಂಗಂತ ನಾವು ಮನೆ ಬಿಟ್ಟು ಹೋಗ್ಯವನ? ಗಂಡ ಅಂದ್ಮೇಲೆ ಹೊಡೆಯೋ ಅಧಿಕಾರ ಇರ್ತತಿ. ಮತ್ತೆ ಯಾಕೆ ಅಪ್ಪಗಿರೋದಲ್ಲನ, ತಂದೆ ತಾಯಿ ಇರೋದಲ್ಲನ? ಗಂಡನು ಬೇರೆ ಏನಲ್ಲ. ಈಗಿನ ಜೀವನ ತಂದೆ ತಾಯಿ ಆಗೋ ಮಟ್ಟ ಹೆಂಗ್ ಜವಾಬ್ದಾರಿ ತಗೋತಾರ ಹಂಗ ಸಾಯಿ ಮಟನು ಗಂಡನ ಜವಾಬ್ದಾರಿ ತಗೊಂಡಿರ್ತಾನ. ಏನೋ ಒಂದ್ ಮಾತು ಇದಾಗಿರ್ತತಿ, ಅಷ್ಟಕ್ಕ ಹಿಂಗೆಲ್ಲ ಮಾಡ್ತಾರನ? ಅಲ್ಲವಾ, ಉರಿಯ ಬೆಂಕಿ ತುಪ್ಪ ಸುರಿದಂಗ ಮಾತಾಡಿದ್ರೆ ಎದಕ್ ಬಂತದ? ಅಯ್ಯೋ ಅತ್ತಿಯರ, ನಿಮ್ದೊಳೆ ಕತಿ ಆಯ್ತು. ನಾನೆಲ್ಲ ಉರಿಯ ಬೆಂಕಿ ತುಪ್ಪ ಸುರಿದೇನಿ? ನಾನ್ ಜಗಳ ಹಚ್ಚೇನೆ? ಇವ್ ಹೋಗಿ ಅಲ್ಲಿ ಮಾತಾಡೋದು ನಾನ ಹೇಳಿದ್ದೆ ಅಲ್ಲ. ನನಗೆ ನನ್ನ ಮೈದನ ಮೇಲೆ ನಂಬಿಕೆ ಐತಪ್ಪ. ಅವೇನ ಪಾಪಿ ಏನೋ ಮಾತಾಡಿರ್ಬೇಕಲ್ಲ, ಅದನ್ನೇ ದೊಡ್ಡದ್ ಮಾಡ್ಕೊಂಡು ನಿಂತಾಳಲ್ಲಕ್ಕೆ. ಇಲ್ಲೋಡ, ನೀ ಇಲ್ಲ ಬಾರದ್ ಮಾತಾಡಿ ಏನಾರ ಹೇಳ್ಕೊಡ್ಬೇಡ ನೀನ. ಯಾರಿಗೆ ಸಿಟ್ಟು ಬರಂಗಿಲ್ಲ. ಗಂಡ ಇನ್ನಬೇಕಿ ಕೂಟ, ಅದು ಪ್ರೀತಿ ಮಾಡಿ ಕೈ ಬಿಟ್ಟಕ್ಕಿ ಕೂಟ ಮತ್ತೊಂದ್ ಕಡೆ ಅಲ್ಲಿ ಮಾತಾಡ್ಕೊಂಡು ನಿಂದಿರ್ತಾನ ಅಂತಂದ್ರ, ಆದ್ರ ನನ್ನ ತಂಗಿ ಅದ್ರ ಸಿಟ್ಟಿಗೆ ಮಾತಾಡಿ ತಪ್ಪಿರ್ಬೋದು. ಆದ್ರ ಮಾತಾಡಿ ತಪ್ಪ ಹೌದಲ್ಲ ಅಲ್ಲಿ ಇವ. ಅತ್ತಿಗೆಮ್ಮ, ನೀವು ಹಂಗ ಮಾತಾಡ್ಬೇಡ್ರಿ. ನಾನೇನು ತಪ್ಪು ಮಾಡಿಲ್ಲ. ಆದ್ರೂ ನೀನ್ ಬಿಡಪ್ಪ, ಮಕ ನೋಡಿ ಬಂದ್ಬಿಡ್ಬೇಕಿತ್ ನೀನು. ಹೌದು, ಮಕ ನೋಡಿ ಬಂದ್ಬಿಡ್ಬೇಕಿತ್ ನೀವು ಅಂತಿರಲ್ಲ. ನಿಮ್ ತಂಗಿಗೆ ಇಷ್ಟಾನೇ ಇಲ್ಲ ಅಂತ ಗೊತ್ತಿದ್ದು, ಆಕೆ ಇನ್ನೊಬ್ಬವನ್ ಪ್ರೀತಿ ಮಾಡತ್ತಂತ ಗೊತ್ತಿದ್ದು, ಅದು ವಿಚಾರ ನಮ್ಮೆದ್ರಿಗೆ ಮುಚ್ಚಿಟ್ಟು ಮದ್ವೆ ಮಾಡಿರಲ್ಲ. ಈಗ ಆ ಹುಡುಗನ್ ಫೋನ್ ಬರ್ತೈತಲ್ಲ, 2 ಸಲ ನೋಡಿದ್ರು ನಾನು ನಮ್ಮ ರಿಲೇಷನ್ ಅಂದ್ಲು ಸುಮ್ಮನಾದೆ. ನಾನು ಯಾವತ್ತು ಯಾಕೆ ಹಚ್ಚಾನ ಏನು ಅಂತ ಕೇಳಕ್ಕೂ ಹೋಗ್ಲಿಲ್ಲ. ನಂಬಿಕೆ ಹೋಗ್ಲಿ ಬಿಡ, ನಂಬಿಕೆ ಅನ್ನೋದು ಮುಖ್ಯ. ಈಕೀಗ ನಂಬಿಕೆನೇ ಇಲ್ಲ. ಈಕಿ ಜೊತೆಗೆ ಜೀವನ ಮಾಡಕ್ ನನಗೂ ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗ್ಲ? ಏನೀಗ ಗಂಡ ಐತಿ ಬ್ಯಾರೆ ಆಗತ್ತನ? ಏನಂತ ಮಾಡಿ ನೀನು? ಬ್ಯಾರೆ ಆಗ್ಬೇಕನ್ನ ನಿಮ್ ತಂಗಿ ನಿರ್ಧಾರ. ಕಳ್ಳಗೊಂದ್ ಪಿಳ್ಳಿನೇವ ಅಂತ ಇದೇನೇವ ಬೇಕಾಗಿತ್ತೋ ಏನೋ ಯಾರಿಗ್ ಗೊತ್ತು. ಸಣ್ಣ ವಿಷಯ ಇಷ್ಟುದ್ದ ಕಡ್ಡಿ ಒಯ್ದು ಗುಡ್ಡ ಮಾಡ್ಕೊಂಡು ಹೊಂಟಾಳಲ್ಲ ತಿರ್ಸಟಿ ಹೇಳಿ. ನಾನಲ್ಲ, ನೀವು ಹೊಂಟಿರಿ ನನ್ನಿಂದ ದೂರ. ಗುಡ್ ಬೈ. ನಿಮಗೆ ಇನ್ಮೇಲೆ ನನ್ನ ಕಾಟ ಇರಲ್ಲ. ಆರಾಮಾಗಿ ಯಾವಕ್ಕೆ ಜೊತೆಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಆತಾ? ನೀ ಹಂಗ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಂಗಿಲ್ಲ. ನಿನ್ ಕಾಲಿಗೆ ಬಿದ್ದು ಹೋಗ್ಬೇಡ ಇಲ್ಲೇ ಇರು ಅಂತ ನಾ ಕೇಳಂಗಿಲ್ಲ, ಹೋಗಂತೂ ನಾ ಹೇಳಂಗಿಲ್ಲ. ಇದು ನೀನ್ ಅತ್ತಿ ಮನಿ ಐತಿ, ಕಟ್ಕೊಂಡ್ಬಿಟ್ಟೇನೆ. ನೀ ನನ್ನ ಹೆಂಡ್ತಿನೇ. ನಿನ್ ಮನಸ್ಸು ಇರ್ಬೇಕನ್ಸಿದ್ರೆ ಇರೋ, ಬಿಡ್ಬೇಕನ್ಸಿದ್ರೆ ಬಿಡು. ತಪ್ಪು ಮಾತ್ರ ನಾ ಮಾಡಿಲ್ಲ, ಯಾರಿದ್ರಿಗೂ ತಲೆ ನಾ ತಗ್ಸಲ್ಲ. ಅಕ್ಕಿ ಮಾತಾಡಿದ್ರು ನಾನು ಇಲ್ಲ ಹಂಗಲ್ಲ ಹಿಂಗಂತ ನಾ ಬುದ್ಧಿ ಹೇಳಿ ನನ್ನ ಪಾಡಿಗೆ ನಾ ಬಂದೇನಿ. ನಿನ್ನಂತರ ತಪ್ಪಿಟ್ಕೊಂಡು ನಿನ್ನ ಹತ್ರ ಹುಳುಕಿಟ್ಕೊಂಡು ನೀನೇ ಮೊದ್ಲು ನೆಟ್ಟಗಿಲ್ಲ ನನಗೆ ಹೇಳ್ತೀಯ ನೀನು? ಇಷ್ಟ ಇಲ್ಲ ನಿನಗೆ, ಹೌದಿಲ್ಲ? ಆದ್ರೂ ಮದುವೆ ಮಾಡ್ಕೊಂಡು ಹೋಗು. ನಿಂಗೆ ಎಲ್ಲಿಷ್ಟ ಯಾರಿಷ್ಟ ಅವ್ರ ಜೊತೆಗೆ ಹೋಗಿ ನೀ. ಆದ್ರೆ ಒಂದ್ ತಿಳ್ಕೊ, ಇವತ್ತಿಷ್ಟು ಜಗಳ ಮಾಡ್ಕೊಂಡು ಈ ಮನಿ ಹೊಚ್ಚಲ ದಾಟಿ ಹೊಂಟಿ. 1 ಸಲ ದಾಟಿ ಹೋದ್ರ ಇನ್ ಈ ಮನಿ ಒಳಗೆ ನಿನಗೆ ಪ್ರವೇಶ ಇಲ್ಲ. ಮತ್ತೆ ಹೇಳೇನ? ಬೇಕಾಗೂ ಇಲ್ಲ. ನನಗೂ ಸಹಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟತಿ. ಎಷ್ಟಂತ ಸಹಿಸ್ಕೊಳ್ಳೋದು? ಬೇಡ ನನಗೆ. ಬ್ಯಾಡ್ಲೆ, ಒಂದ್ಸಲ ನನ್ನ ಮಾತು ಕೇಳು. ಮನಿ ಹೊಸಲ್ ದಾಟಿ ಹೋಗ್ಬೇಡ. ನಾ ಬೇಕಾರೆ ಅಪ್ಪ ಅವ್ರು ಫೋನ್ ಹಚ್ತೇನಂತ ಇಲ್ಲೇ ಬರ್ಲಿ. ನೀ ಇದು ಮಾಡ್ಕೋಬೇಡ. ಸ್ವಲ್ಪ ತಡ್ಕೋ, ಸ್ವಲ್ಪ ಸಮಾಧಾನ ಆಗಿರು. ಬೇಕಾಗಿಲ್ಲ ಅಕ್ಕ, ಸಮಾಧಾನ ನಾ ಯಾಕಿರ್ಬೇಕು? ಸಮಾಧಾನ ಅನ್ನೋದು ಅವ್ರಿಗೆ ಐತಿ. ಐತೆ ಹೇಳಿ ನೀನೆ. ನಮಗೆ ಯಾಕಿರ್ಬೇಕು ಸಮಾಧಾನ? ನಿನಗಿಲ್ಲದ್ದು ಹೆಣ್ಣಾದ್ ನೀನ ಇಷ್ಟ ಅಡೂರಿತಾದಿ. ಮನಿ ಬಿಟ್ಟು ಹೋಗ್ತೇನಂತ ತುದಿಗಾಲೇ ನಿಂತಿ. ನಮಗೆ ಯಾಕಿರ್ಬೇಕು ಸಮಾಧಾನ? ಹೊಂಟಿ ಇಲ್ಲ ಮನಿ ಬಿಟ್ಟು. ನಮ್ಮವ್ವನ ವಯಸ್ಸಿಗೂ ಕಿಮ್ಮತ್ತಿಲ್ಲ ನಿನ್ ಕಡೆ. ನಮ್ಮವ್ವ ಅಷ್ಟು ಬುದ್ಧಿ ಹೇಳ್ತಾ ಇದ್ದಾಳ, ಕೇಳಿಸ್ಕೊಳ್ಳಾರ್ದಂಗ ಬುದ್ಧಿ ಮರ್ಯಾದಿಗೆ ಮಾತಿಗೆ ಮರ್ಯಾದೆ ಇಲ್ದಂಗ ಹೊಂಟಿ ನೀನು. ಅಲ್ಲ, ಸ್ವಲ್ಪ ನೀನಾರ ಅನ್ಸರ್ಸ್ಕೊರ್ಲಾ. ನೋಡವಾ, ಮನ್ಯಾಗ ಮಾವಿಲ್ಲ, ಹೊರಗೆ ಹೋಗ್ಯಾರ. ನೀವು ಈ ರೀತಿ ಜಗಳ ಮಾಡ್ಕೊಂಡು ಹಿಂಗೆಲ್ಲ ಮನಿ ಬಿಟ್ಟು ಹೋಗ್ಬೇಡ್ರಿ. ನೋಡು, ನಾ ಹೇಳ್ತಾ ಇದ್ದೀನಿ, ಲಗೇಜ್ ತಗೊಂಡು ಒಳಗೆ ಹೋಗು. ಇಲ್ರಿ ಅತ್ತೀರ, ಇವ್ರು ಹೆಂಗ್ ನನ್ನ ಮೇಲೆ ಕೈ ಮಾಡಿದ್ರ ನಾನ್ ಬೇಕಾದ್ ಮಾತಾಡ್ಲಿ. ಇವ್ರು ಹೆಂಗ್ ಕೈ ಮಾಡಿದ್ರ ಅಕ್ಕಿ ಮನಿಗೆ ಹೋಗಿ ಅಂತಾಡ್ರಿ ಜಗಳ ಮಾಡಕ. ನನ್ನ ಗಂಡನ ಜೊತೆ ನಿಂತ್ಕೊಂಡು ಅದು ಹೆಂಗ್ ಮಾತಾಡಿದ್ಲಕ್ಕಿ? ಅಕ್ಕಿನ ಕರಿನ ಹರಿದು ಬರ್ತಾನೆ ಇವತ್ತು. ನೋಡ, ನಿನಗೆ ಹೇಳ್ತಾ ಇದ್ದೀನಿ, ನೀನೇನಾರ ಆಕಿ ಮನಿ ಕಡೆ ಕಾಲಿಟ್ರೆ ಮತ್ ನೀನೇ ಅವ್ರಿದ್ರಿಗೆ ನೀನ್ ಹೊಡಿತೀನಿ. ಮತ್ತ ಅವ್ರಿದ್ರಿಗೆ ನೀನ್ ಮರ್ಯಾದೆ ತೆಗಿತೀನಿ. ಏನ್ ಮಾಡ್ತೀನಿ ನೋಡಿ ನಿನಗೆ ಬಿಟ್ಟಿದ್ದು. ನೋಡಿದ್ರಿ ಅತ್ತೀರ, ನೋಡಿದ್ರಿ? ಕಟ್ಕೊಂಡ್ ಹೆಂಡತಿಗಿಂತ ಇಟ್ಟುಕೊಂಡಕ್ಕೆ ಹೆಚ್ಚಾಗ್ಯಾಳ. ಇಟ್ಟುಕೊಂಡಕ್ಕೆ ನೋಡು, ಹಂಗ ಬಾಯಿಗೆ ಬಂದಾಗ ಮಾತಾಡ್ಬೇಡ ಹುಡುಗಿ. ಏನದ ಹಂಗ ಅಸಹ್ಯಾಗಿ ಮಾತಾಡೋದ? ಅಲ್ಲ ಮತ್ತೆ ಹೋಗ ಹುಡುಗಿ ಕುಟ್ಟು ಜಗಳ ಮಾಡ್ತೀನಿ ಅಂದ್ರೆ ಸುಮ್ಮನಿರ್ಬೇಕಾ ನಿನಗ? ಕರೆಕ್ಟಾಗಿ ಅಂದನವ. ಮತ್ತೆ ಅವ್ರ ಹತ್ತಿರ ಯಾಕೆ ಹೋಗಿ ಜಗಳ ಮಾಡ್ಬೇಕು? ರೇಖಾ, ನೀ ಸುಮ್ಮನಿರ. ನೀ ಸುಮ್ಮನೆ ಏನೇನು ಹಚ್ಕೊಡ್ಬೇಡ ನೋಡ್ ರೇಖಾ. ಅಯ್ಯ, ನಾನೇನು ಹಚ್ಕೊಟ್ಟಿನಿ? ಅಲ್ಲ ಮತ್ತೆ ಹಿಂಗ ಅವ್ರ ಮನೆ ಕಡೆ ಹೋಗಿ ಜಗಳ ಮಾಡಿದ್ರ ನಾಳೆ ಪಾಪ ಇನ್ನೊಂದ್ ಕಡೆ ಮದುವೆ ಆಗಿ ಹೋಗೋ ಹುಡುಗಿದು. ಅದು ಅಲ್ಲದೆ ಅವ್ರ ಮನೆ ಕಡೆ ಯಾಕೆ ಹೋಗಿ ಜಗಳ ಮಾಡ್ಬೇಕು? ಅವ್ರಂತಾರ, ಅಯ್ಯ ನಾ ಏನ್ ಮಾಡ್ಲಿ ಅದಕ್ಕೆ ಅಂತ ಯಾರ ಒಂದ್ ಅಸಹ್ಯಾಗ ಮಾತಾಡಿದ್ರ ಇಕ್ಕಿ ಮರ್ಯಾದೆ ಈಕಿನ ರೋಡ್ನ ನಿಂತ ಕಳ್ಕೊಂಡು ಹಾಕತಿ. ಅದ ನಮ್ ಬಂಗಾರನ ಬರಬ್ಬರಿ ಇಲ್ಲ. ಅಕ್ಸಾಲಿಗೆ ಯಾಕೆ ಕೇಳಕ್ ಹೋಗ್ಲಿ? ಇರಲ್ಲ, ನಾನು 1 ಮಿನಿಟ್ ಇರಂಗಿಲ್ಲ ನಿಮ್ಮ ಮನಿ ಒಳಗ. ಏನ್ ಹೇಳವ ಈಕಿಗೆ ನಾನು? ಹೋಗ್ಬೇಡ ತಡಿಯ ಹುಡುಗಿ. ಹೋಗ್ಲಾ ನೀನಾರ ಮುಂದ್ಕತ ಹೋಗೋಟ. ಬಾ ಮನಿಗೆ ಹಂಗೆ ಮಾಡ್ಬೇಡ ಅಂತ ಕರಿಲ್ಲ ಒಂದ್ ಮಾತು. ಹೋಗ್ಲಿ, ಏನಾಗದಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲೋದು ಒಬ್ರು ಗೆಲ್ಲೋದು ಇರ್ತೈತಿ. ಇದ್ರಾಗ ಸೋಲು ಗೆಲುವು ಏನೈತ್ಲಾ?
ಒಬ್ರಿಗೊಬ್ರು ಅನ್ಸರ್ಸ್ಕೊಂಡು ಹೋದ್ರ ಆತಪ್ಪ. ಒಂದ್ ಮಾತು ಆ ತಪ್ಪಾತ್ ಬಾ ಅಂತ ಕರೀಲ ಹೋಗ್ಲಿ. ನಾನು ಯಾಕವ ಕರಿಬೇಕು? ನಾನು ಯಾಕೆ ಕರಿಬೇಕು? ನಾನು ಮಾತಾಡಿದ್ದು ದೊಡ್ಡ ತಪ್ಪ ನಂಗೆ ಇದು ಮಾಡ್ತಾಳ, ನಿನ್ಗೆ ಅರ್ಥ ಆಗೋಲ್ತನ ಬೇ. ಆಕಿಗೆ ಈ ನಾನು ಮಾತಾಡಿದ್ದು ಬಂದಿಲ್ಲ, ಆಕಿ ತಲೆಯಾಗಿರುವುದೇ ಬೇರೆ ಬೇರೆ. ಆಕಿಗೆ ನಾನು ಆಕಿ ಜೊತೆಗೆ ಸಂಸಾರ ಮಾಡ್ತಿಲ್ಲ ಅಂತ ಹೇಳ್ತಾಳ. ಏನು ಈ ಮಾತಾಡೋ ಮಾತಾ ಇದು ಅಸಹ್ಯ ಹೊರಗಡೆ. ಅದು ಹೋಗ್ಲೇವಾ, ಆಕಿ ಮನಿ ಬಿಟ್ಟು ಅವನ ಜೊತೆಗೆ ಹೋಗ್ಬೇಕನ್ನಕತ್ತಾಳ. ಆಕಿ ಇನ್ನೊಬ್ಬವನ್ ಪ್ರೀತಿ ಮಾಡೇನಿ ಅಂತ ಅದಳ. ಅಂತಕ್ಕಿಂತಂದು ಈ ಅತ್ತಿಗೆಮ್ಮ ನನಗೆ ಕಟ್ಟ್ಯಾರ. ನನಗ ಎಲ್ಲಾರ್ಗಿ ಮನಿಗೆ ಮೋಸ ಆಗೈತಿ. ಇದು ನಿನ್ ತಲೆ ಒಳಗೆ ಯಾಕೆ ಬರ್ತಾ ಇಲ್ಲ? ಏನ ನಾನ್ ಗಂಡಸ್ಬೇ ಪ್ರೀತಿ ಮಾಡೇನಿ, ಆದ್ರ ಮದ್ವಿ ಮಾಡ್ಕೊಂಡಿಲ್ಲ, ತಪ್ಪು ಮಾಡಿಲ್ಲ. ಈಕೆ ಇನ್ನೊಬ್ಬನ್ ಕೊಟ್ಟು ಅಡ್ಡಾಡಿ ನನ್ನ ಮದ್ವಿ ಮಾಡ್ಕೊಂಡಾಳಲ್ಲ, ನನ್ನ ಮನ್ಸಿಗೆ ಎಷ್ಟು ನೋವು ಆಗ್ತಾ ಐತಿ ನೀವು ಯೋಚನೆ ಮಾಡಿ. ಇವತ್ತು ಬಾಯ್ ಬಿಡ್ತಾಳಲ್ಲ ಅದನ್ನ, ನಾನು ಮಾತಾಡ್ತೀನಿ, ನಾನು ಮಾಡ್ತೀನಿ ಅಂತಾಳ. ಇಂತಕ್ಕಿ ಜೊತೆಗೆ ನಾ ಜೀವನ ಮಾಡ್ಬೇಕು, ಬೇಕಾದಾಗೋಲ್ತಕ್ಕ. ಮನಿ ಬಿಟ್ಟು ಹೋಗ್ಕೇನಂದಾಳಿಲ್ಲ, ಹೋಗ್ಲಿಕ್ಕೆ ನಾ ಆಕಿನ ಬಾ ಅಂತ ಮಾತ್ರ ಕರೆಯೋದಲ್ಲ. ಅಯ್ಯೋ ದೇವ್ರೆ, ಮನ್ಯಾಗ ಇವ್ರು ಬೇರೆ ಇಲ್ಲ, ಹೊರಗೆ ಹೋಗ್ಯಾರ. ಈ ಹೊತ್ನ್ಯಾಗ ಇದು ಹಿಂಗೆ ಹಾಕೊಂಡು ಕುಂತಲ್ಲಪ್ಪ. ಏನಂತ ಮಾಡ್ಲಿ ನಾನು, ಎತ್ತಾಗಂತ ಬಡ್ದಾಡ್ಲಿ, ಯಾರಿಗೆ ಅಂತ ಹೇಳಲಿ ನಾನು? ಇದು ಏನು ನನ್ನ ಹಣೆ ಬಾರ ಯವ್ವಾತಾಗ, ನೆಮ್ಮದಿ ಅನ್ನೋದೇ ದೇವ್ರು ಬಡ್ದಿಲ್ಲ ನನ್ನ ಹಣೆ ಬಾರ್ದಾಗಂತೀನಿ ನಾನು. ಛೇ ಪಾಪ, ನೀ ಕರೆಕ್ಟಾಗಿ ಮಾಡಿ. ಅಲ್ಲ ನೋಡು ಪಾಪ, ವಂದನ ನಿನ್ನ 2ನೇ ಮದ್ವೆ ಮಾಡ್ಕೊ ಅಂತ ಕೇಳಿದ್ಲಾ? ಆಕಿ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿರ್ಬೋದು ನೋಡು. ಒನ್ ಟೈಮ್ನಾಗ ಏನೋ ಅವ್ರ ಅಪ್ಪನ ಮಾತು ಕೇಳಿ ಸಗಣಿ ತಿನ್ನೋ ಕೆಲಸ ಮಾಡ್ಯಾಳ, ಇಲ್ಲ ಅಂತಲ್ಲ. ಆದ್ರೆ ಆಕಿಗೆ ನೀನಂದ್ರೆ ಇಷ್ಟ, ಅದಕ್ಕೆ ನಿನ್ನ ಮೇಲಿನ ಪ್ರೀತಿಗೆ ಆಕಿ ಏನ 2ನೇ ಮದುವೆ ಆದ್ರೂ ಪರವಾಗಿಲ್ಲ, ನಿನ್ನೇ ಮಾಡ್ಕೋಬೇಕು ಅನ್ನಕತ್ತಿರೋದು. ನೋಡು ನಾ ಹೇಳೋದು ಕೇಳು, ಅಕ್ಕಿನ ಮಾತ್ರ ಬಿಟ್ಕೊಡ್ಬೇಡ. ಅಕ್ಕಿನ ಮದುವೆ ಮಾಡ್ಕೋ, ಜೀವನ ಭಾಳ ಚಂದ ಇರ್ತೈತಿ. ಈಕಿ ಸೆಕೆಂಡ್ ಹ್ಯಾಂಡ್ ಇನ್ನೊಬ್ಬವನ್ ಕೊಟ್ಟು ಓಡಾಡಾಳ. ಅಲ್ಲ ಲವ್ ಮಾಡಿರ್ತಾರ ಅಂದಮೇಲೆ ಈಗಿನ ಕಾಲದಾಗ ಗೊತ್ತಲ್ಲ, ಎಂತ ಪ್ರೀತಿ ಮಾಡ್ಯಾರ ಅಂದ್ರೆ ಮುಗೀತು. ಮುಟ್ಟೋದು, ಅಲ್ಲಿ ಹಿಡ್ಕೋ ಇಲ್ಲಿ ಹಿಡ್ಕೋ, ಕರ್ಕೋ ಅಪ್ಗೋ. ಅಲ್ಲ ಅತ್ತಿಗೆಮ್ಮಾಗಿ ನಾ ಇದೆಲ್ಲ ನಿಮ್ಮ ಮುಂದೆ ಮಾತಾಡಬಾರ್ದು, ಅದು ಹೇಳ್ತಾ ಇದ್ದೀನಿ. ಪಿಕ್ಚರ್ಗೆ ಹೋಗು, ಖಾಲಿ ಥಿಯೇಟ್ರಿಗೆ ಹೋಗಿರ್ತಾರ, ಮತ್ತು ಮುಂದಿಂದೆಲ್ಲ ನಿಂಗೆ ಗೊತ್ತಲ್ಲ. ಅಷ್ಟೆಲ್ಲ ಮಾಡ್ಲಾರ್ದಂತೂ ಯಾರು ಲವ್ ಮಾಡಲ್ಲ. ಅದಕ್ಕೆ ಹೇಳಿದೆ, ಅಂಥದ್ದೆಲ್ಲ ಆಗಿ ಈಗ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಾಳ. ಎಷ್ಟಿರ್ಬೋದು, ಇನ್ನೂ ಏನೇನಾಯ್ತು ಯಾರಿಗೆ ಗೊತ್ತು, ಇನ್ನೂ ಅದು ಏನೇನು ಮುಚ್ಚಿಟ್ಟಾರೋ. ವಂದನಾ ಒಳ್ಳೆ ಹುಡುಗಿ ಪಾಪ, ಈಗ ಅವಳಿಗೆ ನಿನ್ನ ಮೇಲೆ ಭಾರಿ ಪ್ರೀತಿ.